ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಆಯುರ್ವೇದ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸಾಂಸ್ಕೃತಿಕ ಅಡುಗೆಗಳು ಕೆಲವೊಂದಿದ್ದಾವೆ. ಅವು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗ್ಯಾಸ್, ಅಸಿಡಿಟಿ, ಆಮೇಲೆ ಪಿತ್ತ, ಆಮೇಲೆ ಅಲರ್ಜಿ, ಕಫ, ಕೆಮ್ಮು ಅದೆಲ್ಲ ಹೋಗಬೇಕು ಅಂತ ಅಂದರೆ ಒಂದು ಆಯುರ್ವೇದಿಕ್ ಅಡುಗೆ ಇದೆ. ಇದನ್ನು ಮನೆಯಲ್ಲಿ ನಮ್ಮಮ್ಮ ಮಾಡ್ತಾ ಬರ್ತಾಯಿದ್ರು. ಹಾಗೆ ನಮ್ಮ ಮನೆಯವರೆಲ್ಲರೂ ಈ ಅಡುಗೆನ ಮಾಡಿಕೊಂಡು ಸವಿತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದೇನಂತ ತೋರಿಸ್ತೀನಿ. ಅದು ಯಾವ ಗಿಡಮೂಲಿಕೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ದೊಡ್ಡಪತ್ರೆ ಸೊಪ್ಪು ಅಂತ ಇದ್ರ ಹೆಸರು. ಈ ಕಡೆ ಜನ ಎಲ್ಲ ತಂಬುಳಿ ಎಲೆ ಅಂತಂತ ಹೇಳ್ತಾರೆ, ಆಮೇಲೆ ಅಜ್ವಾನ್ ಎಲೆ ಅಂತ ಹೇಳ್ತಾರೆ. ಸೊ ಇದ್ರ ಜೊತೆ ಈ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಆಮೇಲೆ ತುಂಬಾ ರುಚಿಕರವಾಗಿರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ ಕೂಡ. ನಂತರ ಇದು ತಲೆ ಕೂದಲು ಬೆಳೆಯೋಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಈಗ ನಾನು ಇಲ್ಲಿ ಈ ದೊಡ್ಡಪತ್ರೆ ಸೊಪ್ಪನ್ನ ಇಲ್ಲಿ ನೋಡಿ, ಈ ತಂಬುಳಿ ಸೊಪ್ಪನ್ನ ತಂಬುಳಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಕಾಯಿ ಕೊಬ್ಬರಿ ಹಾಕ್ಬಿಟ್ಟು ಇದಕ್ಕೆ ಜೀರಿಗೆ ಮತ್ತು ಮೆಣಸು, ತುಪ್ಪ ಹಾಕಿ ಈ ತಂಬುಳಿ ಸೊಪ್ಪನ್ನ ಹುರ್ಕೊಂಡಿದ್ದೀನಿ. ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ರುಬ್ಬೋಣ. ಇಲ್ಲಿ ನೋಡಿರಿ, ಕೋಕೋನಟ್ಟು. ನಂತರ ಈ ಮಿಶ್ರಣವನ್ನು ಈ ಜಾರ್ಗೆ ಹಾಕಿಬಿಟ್ಟು ರುಬ್ಬೋದು. ಈ ಥರ ಒಗ್ಗರಣೆ ಹಾಕಬೇಕು. ಸಾಸಿವೆ, ಜೀರಿಗೆ ಮತ್ತು ಕರಿಬೇವು. ಒಗ್ಗರಣೆ ತಣ್ಣಗಾದ್ಮೇಲೆ ಈ ಮಿಶ್ರಣನ ಇದರೊಳಗೆ ಹಾಕಬೇಕು ಮಿಕ್ಸರಿಂದ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಮೊಸರು ಹಾಕ್ಕೋಬೇಕು. ನಾನು ಇಲ್ಲಿ ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ. ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾನು ಇಲ್ಲಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ. ಸ್ನೇಹಿತರೆ, ಇವಾಗ ಒಂದು ಅಡುಗೆನ ಮಾಡೋದು ಹೇಳ್ಕೊಟ್ಟೆ ಗಿಡಮೂಲಿಕೆಯಿಂದ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ಶಾರ್ಟ್ಲಿ ನಾನು ಹೇಳ್ತೀನಿ, ಕಷಾಯದ ಬಗ್ಗೆ ಹೇಳ್ತೀನಿ.